Third heading, give one example each of a binomial of degree 35 and of a monomial of degree 100. ಇಲ್ಲಿ ಎರಡು ಕೇಳಿದಾನೆ. ಸೊ ಫಸ್ಟ್ ನಿಮಗೆ ಬೇಸಿಕ್ ಗೊತ್ತಿಲ್ಲ. ಸೊ ಮೋನಾಮಿಯಲ್ ಅಂದ್ರೆ ಏನು? ಮೋನಾಮಿಯಲ್ ಅಂದ್ರೆ ಒಂದೇ ಟರ್ಮ್ ಇರಬೇಕು. ಓಕೆನಾ? ಈಗ ಎಕ್ಸಾಂಪಲ್ ನೀವು ನೋಡಿದ್ರೆ 7x ಓಕೆ 5y ಇವೆಲ್ಲ ಮೋನಾಮಿಯಲ್ ಒಂದೇ ಟರ್ಮ್ ಇರುತ್ತೆ. ನೆಕ್ಸ್ಟ್ ಏನು? ಬೈನಾಮಿಯಲ್ ಅಂದ್ರೆ ಏನಂತ ಗೊತ್ತಿರಬೇಕು. ಬೈನಾಮಿಯಲ್ ಅಂದ್ರೆ ಏನು? 2 ಟರ್ಮ್ಸ್ ಅಂತ ಗೊತ್ತಿರಬೇಕು. ಎಕ್ಸಾಂಪಲ್ ನೀವು ನೋಡಿದ್ರೆ ಎರಡು ಡಿಫ್ರೆಂಟ್ ವೇರಿಯೇಬಲ್ ಇರಬೇಕು. 2y + 3z. ಇಲ್ಲಿ y ಇದೆ ಅಂತ ಇಲ್ಲಿ ಕೂಡ y ಬರಿಬೇಡ್ರಿ, ಯಾಕಂದ್ರೆ 2y + 3y 5y ಆಗ್ಬಿಡುತ್ತೆ, ಮತ್ತೆ ಮೋನಾಮಿಯಲ್ ಆಗ್ಬಿಡುತ್ತೆ. ಬೈನಾಮಿಯಲ್ ಅಂದ್ರೆ 2 ಟರ್ಮ್ಸ್ ಇರಬೇಕು, 2 ಡಿಫ್ರೆಂಟ್ ವೇರಿಯೇಬಲ್ ಇರಬೇಕು. ಇನ್ನೊಂದೇನು ಬರಿಬಹುದು? 3x + 5y ಇದನ್ನು ಕೂಡ ಬರಿಬಹುದು, ಯಾಕಂದ್ರೆ ಎರಡು ಡಿಫ್ರೆಂಟ್ ವೇರಿಯೇಬಲ್ ಇದ್ರೆ ಇದು ಕೂಡ ಬೈನಾಮಿಯಲ್ ಆಯ್ತು. ಓಕೆನಾ? ಈಗ ನಿಮಗೆ ಟ್ರೈನಾಮಿಯಲ್ ಅಂದ್ರೆ ಏನು? ಟ್ರೈನಾಮಿಯಲ್ ಅಂತಂದ್ರೆ ಸೊ ನೀವೇನು ಬರಿಬೋದು? ಎಕ್ಸಾಂಪಲ್ ಬರಿ ಅಂತಂದ್ರೆ ಏನು ಬರಿಬೋದು? ಓಕೆ, ಟ್ರೈನಾಮಿಯಲ್ ಅಂತ ನಥಿಂಗ್ ಬಟ್ ಎಷ್ಟು? 3 ಟರ್ಮ್ಸ್ ಇರಬೇಕು. ಓಕೆ, ಈಗ ಎಕ್ಸಾಂಪಲ್ ಕೇಳಿದ್ರೆ ಏನು? 3 ಟರ್ಮ್, 3 ಡಿಫ್ರೆಂಟ್ ವೇರಿಯೇಬಲ್ ಬರೀರಿ. 3x + 4y + 9z ಹಿಂಗೆ ಬರಿಬೋದು. ಇಲ್ಲಾಂದ್ರೆ ಏನು ಮಾಡ್ರಿ, 2 ವೇರಿಯೇಬಲ್ ಬರೀರಿ. ಓಕೆ, ಒಂದು ನಂಬರ್ ಬರೀರಿ, ಅವಾಗ ಕೂಡ ಅದು ಟ್ರೈನಾಮಿಯಲ್ ಆಗುತ್ತೆ. ಓಕೆನಾ? ಈಗ ಮೋನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಇದು ಗೊತ್ತಿರೋ ಜೊತೆಗೆ ನಿಮಗೆ ಡಿಗ್ರಿ ಅಂದ್ರೆ ಏನಂತ ಗೊತ್ತಿರಬೇಕು. ಡಿಗ್ರಿ ಅಂತಂದ್ರೇನು? ಹೈಯೆಸ್ಟ್ ವೇರಿಯೇಬಲ್ ಪವರ್ ಅಂತ ಗೊತ್ತಿರಬೇಕು. ಡಿಗ್ರಿ ಅಂದ್ರೆ ಏನು? ಹೈಯೆಸ್ಟ್ ವೇರಿಯೇಬಲ್ ಪವರ್ ಅಂತ ಗೊತ್ತಿರಬೇಕು. ಓಕೆನಾ? ಈಗ ಅವ್ನು ಫಸ್ಟ್ ನಮ್ಗೆ ಏನು ಕೇಳಿದಾನೆ? ಬೈನಾಮಿಯಲ್ ಬರೆಯಪ್ಪ ಆಫ್ ಡಿಗ್ರಿ 35. ಫಸ್ಟ್ ಬೈನಾಮಿಯಲ್ ಬರ್ದ್ಬಿಡೋಣ. ಬೈನಾಮಿಯಲ್ ಏನು ಬರ್ದ್ಬಿಡೋಣ? ಫಸ್ಟ್ ಆನ್ಸರು x + y ಬರ್ಬಿಡ್ತೀನಿ. ಬೈನಾಮಿಯಲ್ ತಾನೇ ಅದು. ಓಕೆ, ಆಫ್ ಡಿಗ್ರಿ 35 ಹೈಯೆಸ್ಟ್ ಪವರ್ ಎಷ್ಟಿರಬೇಕು? 35. ಇವರಿಬ್ಬರಲ್ಲಿ ಯಾರಿಗೆ ನಾವು ಒಂದು ಪವರ್ 35 ಅಂತ ಬರ್ದ್ಬಿಡ್ರಿ. ಓಕೆನಾ? ಹೈಯೆಸ್ಟ್ ಪವರ್ ಏನಾಯ್ತು? 35 ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ y ಏನಾದ್ರೂ ನೀವು ಬೇರೆ ಪವರ್ ಬರೆದ್ರು 35ಕಿಂತ ಕಡಿಮೆ ಬರೀರೋ ಹೊರತು ಜಾಸ್ತಿ ಬರೀಬೇಡಿ. ಓಕೆನಾ? ಈಗ ನೆಕ್ಸ್ಟ್ ಇನ್ನೊಂದು ಏನು ಕೇಳಿದಾನೆ? ಮೋನಾಮಿಯಲ್ ಬರೆ ಅಂತಂತಿದ್ದಾನೆ. ಸೊ ಮೋನಾಮಿಯಲ್ ಅಂದ್ರೆ 7x ಅಂತ ಬರ್ದೆ. ಡಿಗ್ರಿ ಏನಿರ್ಬೇಕಂತ 100. ಸೊ ಹೈಯೆಸ್ಟ್ ಪವರ್ ಏನಿರಬೇಕು? 100. ಓಕೆನಾ? ಎರಡಕ್ಕೆ ಎಕ್ಸಾಂಪಲ್ ಬರ್ತೇನೆ. ಸೊ ಎಕ್ಸಾಂಪಲ್ ಬರಿಬೇಕಂದ್ರೆ ಇವೆಲ್ಲ ಬೇಸಿಕ್ ಗೊತ್ತಿರಬೇಕು.